ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನಮವಿಷ್ಟದಂ ಚತುರ್ಮುಖೇರತನಿಯಂ ಶ್ರೀನಿವಾಸಂ ಭಜೇನಿಶಂ ಆನಂದತೀರ್ಥವರದೆ ದಾನವರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸ್ಯಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಇತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಿಮ್ಮ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸೇವಾ ಸದ್ಭಕ್ತರೇ, ಹರಿದಾಸ ಬಂಧುಗಳೇ, ಇವತ್ತಿನ ನುಡಿ ಸ್ಮರಣೆ ನಮನ 374ನೇ ನುಡಿ ಸ್ಮರಣೆ ನಮನ. ಇವತ್ತಿನ ವಿಶೇಷವಾಗಿ ಅತ್ಯಂತ ಪರ್ವಕಾಲವಾಗಿರ್ತಕ್ಕಂಥ ಪವಿತ್ರ ದಿನ ಅಂತ ಕೂಡ ಹೇಳ್ಬೋದು. ಶ್ರೀರಾಮನ ಅವತಾರ ಆಗಿರ್ತಕ್ಕಂಥ ಒಂದು ವಿಶೇಷ ದಿನ ಇದು. ಆ ತ್ರೇತಾಯುಗದಲ್ಲಿ, ಆ ಕೃತಯುಗದಲ್ಲಿರ್ತಕ್ಕಂಥ ಸಾಕ್ಷಾತ್ ಶ್ರೀ ವಿಷ್ಣುವಿನ ಅವತಾರದಲ್ಲಿರ್ತಕ್ಕಂಥ ಎಲ್ಲ ಆಭರಣಗಳು ಎಲ್ಲ ಸೇರಿ ಶ್ರೀರಾಮನ ಅಣ್ಣ ತಮ್ಮಂದರು ಎಲ್ಲ ಅವರ ಕೈಲಿ ರಾಮನಲ್ಲಿ ಕೈಯಲ್ಲಿರ್ತಕ್ಕಂಥ ಆಭರಣಗಳಾದರಂತೆ. ಯಾಕಂದರೆ ಸಾಕ್ಷಾತ್ ವಿಷ್ಣುವೇ ತ್ರೇತಾಯುಗದಲ್ಲಿ ರಾಮಾವತಾರ ಆಗಿ ಒಂದು ಇಡೀ ರಾಮ ಯಾವ ರೀತಿ ನುಡಿದ, ಯಾವ ರೀತಿ ನಡೆದ, ಅದನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಜೀವನ ಸಾರ್ಥಕತೆಯಾಗ್ತದೆ. ರಾಮನವಮಿ ಅಂತ ಹೇಳಿದರೆ ಮಧ್ಯಾಹ್ನ 12 ಗಂಟೆಗೆ ಶ್ರೀರಾಮನ ಜನನ ಆಗ್ತದೆ. ಜನನ ನಂತರ ವಿಶೇಷವಾಗಿ ವಿಶ್ವಾಮಿತ್ರರ ಕರ್ಕೊಂಡು ಹೋದಾಗ ಸ್ವಭಾವ ಮಾರೀಚನನ್ನು ಒಂದು ಹೊರದೋಡಿಸಿ ಯಜ್ಞಕ್ಕೆ ಬಹಳ ಸಹಕಾರ ಕೊಡ್ತಾರೆ. ನಂತರ ಲಗ್ನ ಆಗ್ತದೆ. ಲಗ್ನ ಆಗೋಣ ದಶರಥನ ಒಂದು ಪಿತೃವಾಕ್ಯ ಪರಿಪಾಲನಾಗಿ 14 ವರ್ಷ ವನವಾಸ ಹೋಗ್ತಾರೆ. ಆ ಕಾಲಕ್ಕೆ ಸೀತೆಯ ಅಪಹರಣ ಆದಾಗ ವಾಲಿ ಸುಗ್ರೀವನ ಜೊತೆಗೂಡಿ, ಒಂದು ಹನುಮಂತನ ಜೊತೆಗೂಡಿ ಒಂದು ಅನ್ವೇಷಣೆ ಆಗಿ ಆ ಸೀತೆಯನ್ನು ಹುಡುಕಿಕೊಂಡು ಬರ್ತಾರೆ. ತಿರುಗಿ ಮತ್ತೆ ಅಯೋಧ್ಯಕ್ಕೆ ಹೋಗ್ತಾರೆ ರಾವಣ ಸಂಹಾರದ ನಂತರ. ಇದು ರಾಮಾಯಣದ ಒಂದು ಸಂಕ್ಷಿಪ್ತ ಚರಿತ್ರೆ ಕೂಡ ಹೇಳ್ಬೋದು. ರಾಮನ ಉದ್ದೇಶ, ರಾಮನಿಗೆ ಗೊತ್ತಿತ್ತು ಹೆಂಡತಿ ಎಲ್ಲಿ ಕಳೆದು ಹೋಗ್ತಾಳೆ ಅಂತ ಹೇಳಿ. ರಾಮ ಸರ್ವಜ್ಞ, ರಾಮ ಮರ್ಯಾದ ಪುರುಷೋತ್ತಮ ಅಂತ ಹೇಳಿ ಕರೀತಾರೆ. ಅಂದರೆ ಯಾವುದಾದ್ರು ಒಂದು ವಸ್ತು ಕಳೆದಾಗ ನಾವು ಹುಡುಕಬೇಕು ಹೊರತು ಸುಮ್ಮನೆ ಕೂಡೋದಲ್ಲ, ಅದರ ಸಂಬಂಧ ದುಃಖ ಪಡಬೇಕು. ಕೇವಲ ವನವಾಸ ಕಾರಣ ಅಷ್ಟೇ. ವನವಾಸ ಕಾರಣದಿಂದಾಗಿ ಅಕಸ್ಮಾತ್ ವನವಾಸಕ್ಕೆ ಹೋಗದೇ ಇರದಿದ್ದರೆ ದಕ್ಷಿಣ ಭಾರತಕ್ಕೆ ಶ್ರೀರಾಮಚಂದ್ರ ಪ್ರಭು ಬರ್ತಾನೇ ಇದ್ದಿಲ್ಲ. ಕೇವಲ ಉತ್ತರ ಭಾರತ ಕಡೆ ಸಂಚಾರ ಆಗ್ತಿತ್ತು. ಒಂದು ನೆವನ ಸೀತೆಯ ಅನ್ವೇಷಣೆಗಾಗಿ ಬಂದಾಗ ದಕ್ಷಿಣ ಭಾರತದ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಕ್ಷೇತ್ರಗಳಲ್ಲಿ, ಎಲ್ಲ ನದಿಗಳಲ್ಲಿ ಸ್ನಾನ ಮಾಡಿ ಅಂತಹ ಒಂದು ವಿಶೇಷ ಕಾರ್ಯವನ್ನು ಶ್ರೀರಾಮಚಂದ್ರ ಮಾಡ್ತಾರೆ. ಅದೇ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣ ದೇವರು ಕೇವಲ 7 ಗಳಿಗೆ ಕೂತಂಥ ಒಂದು ಪರಮ ಪವಿತ್ರ ಒಂದು ಕಲ್ಲಿನಲ್ಲಿ, ಅದೇ ಕಲ್ಲಿನಿಂದ ಇವತ್ತು ನಾವು ಮಂತ್ರಾಲಯಕ್ಕೆ ಹೋದಾಗ ರಾಯರ ಮೂಲ ವೃಂದಾವನ ಎದುರಿಗಿರತಕ್ಕಂಥ ಹನುಮಂತ ದೇವರ ನೋಡ್ಬೋದು. ಅಂದರೆ ಎಲ್ಲೆಲ್ಲಿ ಹೋಗಿ ಏನೇನು ಅನುಗ್ರಹ ಮಾಡ್ತಾ ಅಂತ ಹೇಳಿ ನಮ್ಗೆ ಗೊತ್ತಿರೋದಿಲ್ಲ. ಅಂಥ ಶ್ರೀರಾಮನ ಒಂದು ಅವತಾರವಾಗಿ ನಿಜವಾಗಲೂ ರಾಮ ಯಾವ ರೀತಿ ನಡೆದ, ಯಾವ ರೀತಿ ದುಃಖಪಟ್ಟ, ಯಾವ ರೀತಿ ಅನ್ವೇಷಣೆ ಮಾಡಿದ, ಯಾವ ರೀತಿ ಯುದ್ಧ ಆಡಿದ, ಅದಾದ ಮೇಲೆ ಮತ್ತೆ ಅಯೋಧ್ಯವನ್ನು ಯಾವ ರೀತಿ ನಿರ್ಮಾಣ ಮಾಡಿ ಒಂದು ವಿಶೇಷವಾಗಿ ಮಾಡಿದ. ನಿಜವಾಗಲೂ ಈ ಒಂದು ದೊಡ್ಡ ಕೀರ್ತಿ ಸಾಧಾರಣ 500 ವರ್ಷಗಳಿಗೆ ನಮಗೆ ಏನು ರಾಮನ ಒಂದು ಅಸ್ತಿತ್ವ ನಮ್ಮ ಭಾರತದಲ್ಲಿ ಇದ್ದಿಲ್ಲ. ಆದರೆ ಸನ್ಮಾನ್ಯ ನರೇಂದ್ರ ಮೋದಿಯವರ ಒಂದು ಕಾಲದಲ್ಲಿ ಅದ್ಭುತವಾಗಿ ಶ್ರೀರಾಮ ಮಂದಿರ ತಲೆ ಎತ್ತಿ ಇವತ್ತಿಗೂ ಭಾರತದ ಜನರು ಶ್ರೀರಾಮ ಅವತಾರ ಆಗಿರ್ತಕ್ಕಂಥ ಕರ್ಮ ಭೂಮಿ ಅಂದರೆ ಅದು ಭಾರತ ದೇಶ ಅಂತ ಹೇಳಕ್ಕೆ ಬಹಳ ಆನಂದವಾಗ್ತಾ ಇದೆ. ಇಂಥ ಒಂದು ರಾಮನ ಸ್ಮರಣೆ ಮಾಡ್ತಾ ಈ ಒಂದು ಭಾಗದಲ್ಲಿ ಕವೀಂದ್ರ ತೀರ್ಥರ, ಸತ್ಯಧಾನ ತೀರ್ಥರ ಆರಾಧನೆ ಕೂಡ ಬರ್ತಾ ಇದೆ. ಕವೀಂದ್ರ ತೀರ್ಥರ ಅಂತ ಹೇಳಿದ್ರೆ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ 7ನೇ ಯತಿಶ್ರೇಷ್ಠರು ವಿದ್ಯಾಧಿರಾಜರಿಂದ ಅವರು ಪೀಠಾರೋಹಣ ಮಾಡಿದರು. ಅದಕ್ಕಿಂತ ಮುಂಚೆ ರಾಜೇಂದ್ರ ತೀರ್ಥರಿಗೆ ಕೊಟ್ಟಿದ್ದರು. ರಾಜೇಂದ್ರ ತೀರ್ಥರು ಅವರು ಪೂರ್ವ ಕಡೆ ಸಂಚಾರ ಹೋದಾಗ ಅದೇ ಮುಂದೆ ವ್ಯಾಸರಾಜ ಮಠ ಕಂಗೊಳಿಸಿತು. ನಂತರ ಅವರ ಸಹೋದರರಿಗೆ ಕವೀಂದ್ರ ತೀರ್ಥರಿಗೆ ಕೊಟ್ಟು ಕವೀಂದ್ರ ತೀರ್ಥ ಅಂತ ನಾಮಕರಣ ಮಾಡಿದರು. ಕವೀಂದ್ರ ತೀರ್ಥರ ಒಂದು ಕಾಲಾವಧಿ ಅಂತ ಹೇಳಿ ಸಾಧಾರಣ 7 ವರ್ಷ ಪೀಠದಲ್ಲಿರ್ತಕ್ಕಂಥ ಕವೀಂದ್ರ ತೀರ್ಥರು ಮುಂದೆ ವಾಗೀಶ ತೀರ್ಥರಿಗೆ ಆಶ್ರಮ ಕೊಡುತ್ತಾರೆ. ವಾಗೀಶ ತೀರ್ಥರ, ಕವೀಂದ್ರ ತೀರ್ಥರ 2 ವೃಂದಾವನ ನಾವು ನವವೃಂದಾವನದಲ್ಲಿ ನೋಡಿದಾಗ ಸಿಗಬಹುದು. ಯಾಕಂತ ಹೇಳಿದ್ರೆ ಅದು ಕೂಡ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಕೂಡ ನಮ್ಮ ಕವೀಂದ್ರ ತೀರ್ಥರು ಬರ್ತಾರೆ. ಈ ಮಠ ಆ ಮಠ ಅಂತ ಯಾವ ಮಠಗಳು ಅವಾಗ ಇದ್ದಿಲ್ಲ. ಅಂಥ ಮಠದ ಭವ್ಯ ಪರಂಪರೆಯಲ್ಲಿ ಇವತ್ತು ಉತ್ತರಾದಿ ಮಠ ಇರಬಹುದು, ರಾಯರ ಮಠ ಇರಬಹುದು, ಯಾವುದೇ ಮಠಕ್ಕೂ ಪ್ರತಿಯೊಂದು ಮಠಕ್ಕೆ ಸಂಬಂಧಪಟ್ಟ ಒಂದು ಯತಿ ಶ್ರೇಷ್ಠರು ಅಂತ ಹೇಳಿದರೆ ಕವೀಂದ್ರ ತೀರ್ಥರು ಇರ್ಬೋದು, ವಾಗೀಶ ತೀರ್ಥರು ಇರ್ಬೋದು. ಅಂಥ ವಾಗೀಶ ತೀರ್ಥರ, ಕವೀಂದ್ರ ತೀರ್ಥರ ಸ್ಮರಣೆ ಮಾಡ್ತಾ ಇನ್ನೊಬ್ಬರು ಸತ್ಯಧಾನ ತೀರ್ಥ ಶ್ರೀಪಾದಂಗಳವರು, ಸತ್ಯಧಾನ ತೀರ್ಥ ಶ್ರೀಪಾದಂಗಳವರ ಪೂರ್ವಾಸನ ಹೆಸರು ಸೀತಾರಾಮಾಚಾರ್ಯರು.
ಅವರ ಸಾಧನೆ ಬಹಳ ಅಮೋಘವಾಗಿದ್ದು. ಯಾಕಂದರೆ 31 ವರ್ಷ ನಿರಂತರವಾಗಿ ಪೀಠಾರೋಹಣ ಮಾಡಿದ ಕೀರ್ತಿ ಅವರಿಗೆ ಸಲ್ತಾ ಇದೆ. ಇವತ್ತು ಉತ್ತರಾದಿ ಮಠ ಆಳ್ತಕ್ಕಂಥ 3 ಯತಿಗಳು ಅಂದರೆ ಸತ್ಯಧೀರರು, ಸತ್ಯವೀರರು, ಸತ್ಯಧ್ಯಾನ ಸದನ 50 ವರ್ಷಗಳ ನಿರಂತರವಾಗಿ ಸಾಮ್ರಾಜ್ಯವನ್ನು ಆಳಿದ ಕೀರ್ತಿ ಅವರಿಗೆ ಬರ್ತಾ ಇದೆ. ಸತ್ಯಧ್ಯಾನರ ಒಂದು ವಿಶೇಷತೆ ಅಂತ ಹೇಳಿದರೆ, ತಮಗೆ ಗುರುಗಳು ಕಲಿಸಿಕೊಟ್ಟಿರ್ತಕ್ಕಂಥ ವಿದ್ಯೆಯನ್ನು ಸಮರ್ಪಕವಾಗಿ ಎಲ್ಲರಿಗೂ, ಎಲ್ಲ ಪಂಡಿತರಿಗೆ ಹಂಚಿದ ಕೀರ್ತಿ, ಕಲಿಸಿದ ಕೀರ್ತಿ ಒಂದು ಬರ್ತಾ ಇದೆ. ಇವತ್ತು ನಾವು ವ್ಯಾಸರಾಜರಂತ ಕೇಳಿದಾಗ 24 ಯತಿಗಳಿಗೆ ಪಾಠ ಹೇಳಿದ ಕೀರ್ತಿ ವ್ಯಾಸರಾಜರಿಗಾದರೆ 13 ಯತಿಗಳಿಗೆ ಪಾಠ ಹೇಳಿದ ಕೀರ್ತಿ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರಿಗೆ ಸಲ್ತಾ ಇದೆ. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಚಾತುರ್ಮಾಸ ಕೂಡಬೇಕಾದ್ರೆ ಎಲ್ಲಿ ಒಂದು ಭೀಕರ ಬರಗಾಲಿದೆ ಆ ಸ್ಥಳದಲ್ಲಿ ಕೂಡ್ತಿರಂತೆ. ಕೂತು ಸಾಧಾರಣ ಅಲ್ಲಿರ್ತಕ್ಕಂಥ ಎಷ್ಟು ಕೇವಲ ಬರೇ ಬ್ರಾಹ್ಮರಿಗೆ ಎಂದೇ ಭೋಜನ ಅಲ್ಲ, ಇಡೀ ಊರ ಜನಕ್ಕೆ ಭೋಜನ ಹಾಕಿ ಆ ಊರು ಬಿಟ್ಟು ಹೋಗೋ ಕಾಲಕ್ಕೆ ಎಲ್ಲರೂ ದುಃಖ ಪಡ್ತದಂತೆ. ಇವತ್ತಿಗೂ ಆ ಬಿಜಾಪುರದಲ್ಲಿ ಹೋದಾಗ ಈ ಒಂದು ಕಥೆಯನ್ನು ಕೂಡ ಹೇಳ್ತಾರೆ. ಅಂಥ ಸತ್ಯ ಧ್ಯಾನರ ಕಾಲ ಅಂದರೆ ಸುಭಿಕ್ಷ, ಯಾರಿಗೂ ಅನ್ನದ ಕೊರತೆ ಆಗಬಾರ್ದಂತ ನೋಡಿಕೊಂಡವರು ಸತ್ಯ ಧ್ಯಾನ ತೀರ್ಥರು. ಅಂಥ ಸತ್ಯ ಧ್ಯಾನ ತೀರ್ಥರನ್ನು ಸಮಾಜಕ್ಕೆ ಕೊಟ್ಟಂಥ ಕೀರ್ತಿ ಸತ್ಯ ಜ್ಞಾನಿ ಸಲ್ತಾ ಇದೆ. ಇವತ್ತು ನಾವು ಸತ್ಯ ಜ್ಞಾನರ ವಂಶದಲ್ಲಿ ನಾವೆಲ್ಲರೂ ಬಂದಿದ್ದೇವೆ ಅಂತ ಹೇಳಿದ್ರೆ ನಿಜವಾಗಲೂ ಅದೊಂದು ಅತ್ಯಂತ ಪರಮ ಪುಣ್ಯ ಅಂತಕ್ಕಂಥ ಕೆಲಸ. ಅಂಥ ಸತ್ಯ ಜ್ಞಾನರ ಕೊಡುಗೆ ಅಪೂರ್ವವಾಗಿದೆ, ಅನರ್ಘವಾಗಿದೆ. ಸತ್ಯ ಧ್ಯಾನರನ್ನು ಸಮಾಜಕ್ಕೆ ಕೊಟ್ಟು ಸಾಧಾರಣ 31 ವರ್ಷ ಅವರು ಪೀಠದಲ್ಲಿ ಆಳಿದರು. ಅಂಥ ಅವರ ಸ್ಮರಣೆಯನ್ನು ಕೂಡ ನೀವು ಮಾಡೋಣ. ಜೊತೆಗೆ ರಾಮಚಂದ್ರನ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಿಯ ನಮ್ಮ. ಹೀಗಾಗಿ ನಮ್ಮ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ರಾಮ 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 ಶಬ್ದಕ್ಕಿಂತ 600 ಕೋಟಿ ಜಪವನ್ನು ಮಾಡ್ತಕ್ಕಂಥ ಕರೆಯನ್ನು ಇಡೀ ದೇಶಕ್ಕೆ ಕೊಟ್ಟಿದ್ದಾರೆ. ಇವತ್ತಿಗೂ ನಿರಂತರವಾಗಿ ರಾಮನಾಮ ಜಪ ಎಲ್ಲರ ಬಾಯಿಯಲ್ಲಿ ನಡೀತಾ ಇದೆ. ಯಾವುದೇ ಒಂದು ಉತ್ಸವದಲ್ಲಿ, ಅಷ್ಟೋತ್ತರ ಪಾರಾಯಣದಲ್ಲಿ ಎಲ್ಲ ಕಡೆ ಕೂಡ ರಾಮ 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 ಶಬ್ದ ಕೂಡ ಝೇಂಕಾರ ಮಾಡ್ತಾ ಇದೆ. ರಾಮನ ಶಬ್ದ ಕೇವಲ ರಾಮ ಅಂದ ಸಂಬಂಧ ವಾಲ್ಮೀಕಿ ರಾಮಾಯಣ ಗ್ರಂಥ ಬರಲಿಕ್ಕೆ ಬಹಳ ಅನುಕೂಲವಾಯಿತು. ರಾಮ ಶಬ್ದ ಪ್ರತಿಯೊಬ್ಬರಿಗೂ ರಾಮನ ಅನುಗ್ರಹ ಆಗಲಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ವಿಷ್ಣು ಸಹಸ್ರನಾಮ ಅಂದರೆ ಏನು ಪುಣ್ಯ ಬರಬೇಕು, ಕೇವಲ 3 ಲೈನು ಇದಕ್ಕಂಥ ಮಂತ್ರದಲ್ಲಿ ಕೂಡ ಬರ್ತಾ ಇದೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರನೇ ಜೈ ಶ್ರೀರಾಮನಂತ ಇವತ್ತಿನ ನುಡಿಸ್ಮರಣೆ ಕೇಳಿದ ಪ್ರತಿಯೊಬ್ಬರ ಮನೆಗಳಲ್ಲಿ ಶುಭ ವಾರ್ತೆಗಳು ನಡೀಲಿ, ಶುಭ ಕಾರ್ಯಗಳು ನಡೀಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು ಎಲ್ಲರಿಗೂ.